ನಮಸ್ಕಾರ. ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಪತ್ತೆಯಾಗಿದೆ ಹಣ. ಐಟಿ ದಾಳಿಯಾಗ್ತಿದ್ದಂತೆ ಪರಾರಿಯಾದ ನಾರಾಯಣ. ಅಧಿಕಾರಿಗಳು ವಶಪಡಿಸಿಕೊಂಡರು 2 ಕೋಟಿ ನಗದು ದಾಖಲೆಗಳನ್ನು. ಕುಮಾರಸ್ವಾಮಿ ಹಿಂದೆ ಭರವಸೆ ನೀಡಿದ್ರು, ಸುಳ್ಳು ಹೇಳಿದ ಸಿಎಂಗೆ ಹಿಡಿಶಾಪ ಹಾಕಿದ್ರು. ಕಾರಂಜ ಸಂತ್ರಸ್ತರು ಅಹೋರಾತ್ರಿ ಧರಣಿ ನಡೆಸಿದ್ರು. ಬಿಸಿಯೂಟ ಸಿಬ್ಬಂದಿಗೆ ಸಂಬಳ ಕೊಟ್ಟಿಲ್ಲ. ಶಾಲಾ ಮಕ್ಕಳಿಗೆ 3 ದಿನ ಊಟ ಇಲ್ಲ. ಈ ಸ್ಕೂಲ್ ಬಗ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕೆರೆ ಮಣ್ಣು ತೆಗೆದುಕೊಳ್ಳಲು ಯಾರೂ ಬರ್ತಿಲ್ಲ. ರೈತರ ಬಳಿ ಜೆಸಿಬಿಯವರಿಗೆ ನೀಡಲು ಹಣವಿಲ್ಲ. ಯಾದಗಿರಿ ಅನ್ನದಾತರ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ. ಶಾಲೆಯ ಕೆಲಸಗಳಿಗೆ ಮಕ್ಕಳ ಬಳಕೆ. ಈ ಶಾಲೆಯ ಶಿಕ್ಷಕರನ್ನ ಯಾರೂ ಕೇಳ್ತಿಲ್ಲ. ಯಾಕೆ? ರಾಯಚೂರು ಜಿಲ್ಲಾಡಳಿತಕ್ಕೆ ಮಕ್ಕಳು ಬಲಿಯಾಗಬೇಕೆ? ಆದಾಯ ತೆರಿಗೆ ಅಧಿಕಾರಿಗಳು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರ ಮೇಲೆ ಇಂದು ದಾಳಿ ನಡೆಸಿ ಕೋಟ್ಯಂತರ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಹಣವು ಸಚಿವರೊಬ್ಬರಿಗೆ ಸೇರಿದ್ದು ಎನ್ನಲಾಗುತ್ತಿದ್ದು, ಸದ್ಯ ಹೋಟೆಲ್ನಿಂದ ಇಂಜಿನಿಯರ್ ಪರಾರಿಯಾಗಿದ್ದಾನೆ. ಆತನ ಕಾರು ಚಾಲಕ ಐಟಿ ಅಧಿಕಾರಿಗಳ ಬಲೆಗೆ ಸಿಲುಕಿದ್ದು ವಿಚಾರಣೆ ಎದುರಿಸುತ್ತಿದ್ದಾನೆ. ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರಾಜ್ಮಹಲ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ದಾರೆ. ಇಲ್ಲಿನ ಶಿವಾನಂದ ಸರ್ಕಲ್ ಬಳಿ ಇರುವ ಹೋಟೆಲ್ ರಾಜ್ಮಹಲ್ ಮೇಲೆ ನಿನ್ನೆ ದಾಳಿ ಮಾಡಿದ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿ ಕೆಲ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹೋಟೆಲ್ ರಾಜ್ಮಹಲ್ನಲ್ಲಿ 2 ರೂಮ್ ಬಾಡಿಗೆ ಪಡೆದಿದ್ದ ನಾರಾಯಣಗೌಡ ವ್ಯಕ್ತಿಯ ರೂಮ್ನಲ್ಲಿ 2 ಕೋಟಿ ನಗದು ಹಣ ಪತ್ತೆಯಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಾರಾಯಣಗೌಡನ ಬಗ್ಗೆ ಮಾಹಿತಿ ಪಡೆದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಆಗುತ್ತಿದ್ದಂತೆ ನಾರಾಯಣಗೌಡ ಪರಾರಿಯಾಗಿದ್ದಾನೆ. ಇದೇ ವೇಳೆ ಐಟಿ ಅಧಿಕಾರಿಗಳು ಕಳೆದ ತಿಂಗಳು 19ರಿಂದ 26ರವರೆಗೆ ಮೂಲ ತೆರಿಗೆ ಕಡಿತದ ಸಾಮೂಹಿಕ ಸರ್ವೆ ಮಾಡಿದ್ರು. ಒಟ್ಟು 76 ಸಂಸ್ಥೆಗಳ ಸರ್ವೆ ಮಾಡಿದ ಅಧಿಕಾರಿಗಳಿಗೆ 501 ಕೋಟಿ ಮೌಲ್ಯದ ಗೋಲ್ಮಾಲ್ ನಡೆದಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಲ್ಲದೆ ನಾರಾಯಣಗೌಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಇದಲ್ಲದೆ ಇಲಾಖೆ ಅಧಿಕಾರಿಗಳಿಂದ ಹಣ ಸಂಗ್ರಹಣೆ ಮಾಡುತ್ತಿದ್ರು ಅಂತ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ದಾಳಿ ಮಾಡಿದಾಗ 2 ರೂಮ್ಗಳ ಪೈಕಿ 1 ರೂಮ್ನಲ್ಲಿ 2 ಕೋಟಿ ನಗದು ಹಾಗೂ ಕೆಲ ದಾಖಲೆ ಸಿಕ್ಕಿದ್ದು ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಚಿವರೊಬ್ಬರು ಹಣ ಸಂಗ್ರಹಣೆ ಮಾಡುತ್ತಿದ್ದಾರೆ ಎನ್ನುವ ಸುದ್ದಿಯೂ ಹರಿದಾಡ್ತಾ ಇದೆ. ಆದರೆ ಐಟಿ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಬೆಂಗಳೂರು. ಇಲ್ಲಿ ಬಿಸಿಯೂಟ ನೌಕರರಿಗೆ ಕಳೆದ 9 ತಿಂಗಳುಗಳಿಂದ ಸಂಬಳ ಕೊಟ್ಟಿಲ್ಲ. ಪರಿಣಾಮ ನೌಕರರು ಬಿಸಿಯೂಟ ತಯಾರಿಸಿಲ್ಲ. ಹೀಗಾಗಿ 4 ದಿನಗಳಿಂದ ಮಕ್ಕಳು ಉಪವಾಸವಿದ್ದಾರೆ. ಆದರೆ ಇವನ್ನೆಲ್ಲ ಗಮನಿಸಬೇಕಾದ ಸರ್ಕಾರ ಚುನಾವಣೆಯಲ್ಲಿ ಮುಳುಗಿದ್ರೆ ಅಧಿಕಾರಿಗಳು ಕಚೇರಿಯಲ್ಲೇ ಕಾಲ ಕಳೀತಾ ಇದ್ದಾರೆ. ಅಷ್ಟಕ್ಕೂ ಎಲ್ಲಿ ಈ ರೀತಿಯಾಗಿದೆ ಅಂತೀರಾ? ನೀವೇ ನೋಡಿ. ಹೌದು, ಚಿಂತಾಮಣಿ ತಾಲೂಕಿನ ಟಿ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಇಲ್ಲಿನ ಮಕ್ಕಳು ಕಳೆದ 4 ದಿನಗಳಿಂದ ಬಿಸಿಯೂಟವಿಲ್ಲದೆ ಉಪವಾಸವಿದ್ದಾರೆ. ಆದರೆ ಹೊಣೆಗೇಡಿ ಅಧಿಕಾರಿಗಳು ಮಾತ್ರ ಮಕ್ಕಳು ಉಪವಾಸವಿರೋದನ್ನು ನೋಡಿಕೊಂಡು ಸುಮ್ಮನಿರೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದಹಾಗೆ ತಾಲೂಕಿನ ಟಿ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲಸ ನಿರ್ವಹಿಸುವ ಅಡುಗೆ ನೌಕರರಿಗೆ ಕಳೆದ 9 ತಿಂಗಳುಗಳಿಂದ ಸಂಬಳ ನೀಡಿಲ್ಲ. ಪರಿಣಾಮ ಕಳೆದ ಶನಿವಾರ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ದಿನಗಳ ಕಾಲ ಬಿಸಿಯೂಟ ಮಾಡದೆ ಮಕ್ಕಳನ್ನು ಉಪವಾಸವಿಟ್ಟಿದ್ದಾರೆ. ಇನ್ನು ಟಿ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ವೆಂಕಟರಮಣ ರೆಡ್ಡಿ ಕಳೆದ ನವೆಂಬರ್ ತಿಂಗಳಿನಿಂದ ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಗೈರು ಹಾಜರಾಗಿದ್ದಾರೆ. ಅಲ್ಲದೆ ಅಂದಿನಿಂದ ಇಂದಿನವರೆಗೂ ಶಾಲೆ ಕಡೆ ಮುಖ ಮಾಡಿಲ್ಲ ಅಂತ ತಿಳಿದು ಬಂದಿದೆ. ಅಲ್ಲದೆ ವೆಂಕಟರಾಮರೆಡ್ಡಿ ಅಡುಗೆ ತಯಾರಕರಿಂದ ತರಕಾರಿ ಬಿಲ್ಗೆ ಸಹಿ ಹಾಕುವಂತೆ ಹೇಳಿ ಅಡುಗೆ ತಯಾರಕರ ಸಂಬಳವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆಂದು ಅಡುಗೆ ತಯಾರಕಿ ಕೆ ಸುಜಾತ ಆರೋಪಿಸುತ್ತಾರೆ. ಜೊತೆಗೆ ಶಾಲೆ ಬಿಟ್ಟು 5 ದಿನಗಳು ಕಳೆದರೂ ಶಾಲೆ ಕಡೆ ಬಾರದ ಮುಖ್ಯ ಶಿಕ್ಷಕರು ಅಡುಗೆ ತಯಾರಕಿ ಸುಜಾತಮ್ಮ ಮತ್ತು ಸಿಆರ್ಪಿ ಮಂಜುನಾಥ್ ಜೊತೆ ಮಾತ್ರ ದೂರವಾಣಿ ಮೂಲಕ ಮಾತನಾಡುತ್ತಾರೆಂಬುದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಹೀಗಾಗಿ ಕಳೆದ 5 ತಿಂಗಳುಗಳಿಂದ ಮುಖ್ಯ ಶಿಕ್ಷಕರು ಗೈರಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಎತ್ತಿ ತೋರುತ್ತಿದೆ. ಇದೇ ವೇಳೆ ಶಾಲೆಯಲ್ಲಿ ಬಡ ಮಕ್ಕಳಿದ್ದಾರೆ. ಮಧ್ಯಾಹ್ನ ಬಿಸಿಯೂಟ ನೀಡಬೇಕು, ಮಕ್ಕಳನ್ನು ಉಪವಾಸವಿಡಬಾರದೆಂದು ಹೇಳಿ ತರಕಾರಿ ಎಲ್ಲವನ್ನೂ ತಂದುಕೊಟ್ಟು ಅಡುಗೆ ತಯಾರು ಮಾಡಿ ಎಂದರೂ ಶಿಕ್ಷಕರ ಮಾತಿಗೆ ಕಿವಿ ಕೊಡದೆ ಅಡುಗೆ ತಯಾರಕಿ ಸುಜಾತಮ್ಮ 4 ದಿನಗಳ ಕಾಲ ಬಿಸಿಯೂಟ ನೀಡದೆ ನಿರ್ಲಕ್ಷಿಸಿದ್ದಾರೆ ಅಂತ ಶಾಲೆ ಶಿಕ್ಷಕರು ತಿಳಿಸಿದ್ದಾರೆ.
ಇದಲ್ಲದೆ ಶಾಲೆಯಲ್ಲಿ ಬಿಸಿಯೂಟ ಮಾಡದೆ 4 ದಿನ ವಿದ್ಯಾರ್ಥಿಗಳು ಉಪವಾಸವಿದ್ದರೂ ಸಹ ವಿಷಯ ತಿಳಿದ ಸಿಆರ್ಪಿ ಮಂಜುನಾಥ್ ರವರು ಶಾಲೆಯತ್ತ ಸುಳಿಯದಿರುವುದು ಅಚ್ಚರಿ ಇಲ್ಲದಂತೆ ಕಾರಣವಾಗಿದೆ. ಈ ನಡುವೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಶಾಲೆಯಲ್ಲಿ ಬಿಸಿಯೂಟ ತಯಾರು ಮಾಡದಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಇಂಥ ಮುಖ್ಯ ಶಿಕ್ಷಕರು ಸಿಬ್ಬಂದಿ ಇದ್ದರೆ ಸಾಕು, ಸರ್ಕಾರಿ ಯೋಜನೆಗಳು ಹಳ್ಳ ಹಿಡಿಯೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಮ್ರಾನ್ ಖಾನ್, ಸಮಗ್ರ ಸುದ್ದಿ, ಚಿಂತಾಮಣಿ. ಇದು ಬಿಸಿಲ ನಾಡು ಅಂತಲೇ ಕರೆಯುವ ಜಿಲ್ಲೆ. ಸದ್ಯ ಈ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳನ್ನು ಬಿಸಿಯೂಟ ಕೆಲಸಕ್ಕೆ ನೀರು ತರಲು ಬಳಕೆ ಮಾಡಿಕೊಳ್ತಾರೆ. ವಿಪರ್ಯಾಸವೆಂದರೆ ಇದನ್ನೆಲ್ಲ ಪ್ರಶ್ನಿಸಿದ್ರೆ ಇದೆಲ್ಲ ಇಲ್ಲಿ ಮಾಮೂಲಿ ಅನ್ನೋ ಉಡಾಫೆ ಉತ್ತರ ಬರುತ್ತೆ. ಅಷ್ಟಕ್ಕೂ ಯಾವುದು ಈ ಜಿಲ್ಲೆ, ಏನೇ ಶಾಲಾ ಮಕ್ಕಳ ಕಥೆ ಅಂತೀರಾ? ನೀವೇ ನೋಡಿ. ಹೌದು, ಹೀಗೆ ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದು ನೀರು ತರುತ್ತಿರೋ ದೃಶ್ಯ ಕಂಡು ಬರೋದು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹೆಸರೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಇಲ್ಲಿ ಬಿಸಿಯೂಟದ ಅಡುಗೆ ಕಾರ್ಯಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ನಡೆದು ನೀರು ತರೋದಕ್ಕೆ ಹೀಗೆ ಎಲ್ಲರಿಗೂ ದಿನನಿತ್ಯ ಶಾಲಾ ಮಕ್ಕಳನ್ನೇ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಚಿಕ್ಕೆಸರೂರು ಗ್ರಾಮದ ಹೊರವಲಯದಲ್ಲಿ ಇರೋ ತೋಟದಲ್ಲಿ ಖಾಸಗಿ ಬೋರ್ವೆಲ್ನಿಂದ ನೀರನ್ನು ಕೊಡದಲ್ಲಿ ತುಂಬಿಸಿಕೊಂಡು ಬಂದು ಶಾಲೆಗೆ ಹಾಕಬೇಕು. ಒಂದು ವೇಳೆ ನೀರು ತರದಿದ್ದರೆ ಶಿಕ್ಷಕರು ಹೊಡೆಯುತ್ತಾರೆ ಅನ್ನೋದು ಇದೇ ಶಾಲಾ ಮಕ್ಕಳ ಅಳಲು. ಇದಲ್ಲದೆ ಲಿಂಗಸುಗೂರು ರಾಯಚೂರು ಮುಖ್ಯ ರಸ್ತೆಯಲ್ಲಿರುವ ಶಾಲೆಯಿಂದ ಮಾರ್ಗದುದ್ದಕ್ಕೂ ಮುಖ್ಯ ರಸ್ತೆಯಲ್ಲಿಯೇ ನಡೆದೇ ಹೋಗಬೇಕು. ಹೀಗಾಗಿ ರಸ್ತೆಯಲ್ಲೇನಾದರೂ ಅಪಘಾತವಾದರೆ ಮಕ್ಕಳ ಜೀವ ಹೋಗೋದರಲ್ಲಿ ಅನುಮಾನವಿಲ್ಲ. ಒಟ್ಟಿನಲ್ಲಿ ಯಾರು ಸತ್ರೇನು ಯಾರು ಬದುಕಿದ್ರೇನು ನಮಗೆ ನೀರು ಬೇಕು, ಜೊತೆಗೆ ಕೂಲಿ ಆಳುಗಳ ತರಹ ಮಕ್ಕಳು ಕೆಲಸ ಮಾಡಬೇಕು ಅನ್ನೋದು ಇಲ್ಲಿನ ಶಿಕ್ಷಕರ ಮನೋಭಾವನೆಯಾಗಿದೆ. ಇಂಥ ಶಿಕ್ಷಕರ ಬಗ್ಗೆ ಡಿಸಿ ಶರತ್ ಅವರು ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಇಲ್ಲದೆ ಹೋದರೆ ರಸ್ತೆಯಲ್ಲಿ ಮಕ್ಕಳ ಜೀವ ಹೋದರೆ ಅವರೇ ಶಿಕ್ಷಕರ ಜೊತೆ ಜವಾಬ್ದಾರಿಯಾಗಬೇಕಾಗುತ್ತದೆ. ಬಂದೆ ನವಾಜ್ ಗಲಕ್, ಸಮಗ್ರ ನ್ಯೂಸ್, ರಾಯಚೂರು. ಆ ಶಾಲಾ ಮಕ್ಕಳಿಗೆ ಬಾಯಾರಿಕೆ ಆಯಿತು ಅಂದರೆ ಸಾಕು, ಕ್ಲಾಸ್ ಮಧ್ಯೆನೇ ಎದ್ದು ಮನೆ ಕಡೆಗೆ ಹೋಗ್ಬಿಡ್ತಾರೆ. ಅಂದಹಾಗೆ ಅವರೆಲ್ಲ ಯಾವ ಶಾಲಾ ಮಕ್ಕಳು, ಯಾಕೆ ಹಾಗೆ ಎದ್ದು ಹೋಗ್ತಾರೆ ಅಂತೀರಾ? ನೋಡಿ ಇಲ್ಲಿ. ಹೌದು, ಬಿಸಿಲ ನಾಡು ಕಲಬುರಗಿ ಜಿಲ್ಲೆ. ಸಚಿವ ಪ್ರಿಯಾಂಕ್ ಖರ್ಗೆ ಮತಕ್ಷೇತ್ರದ ಚಿತ್ತಾಪುರ ತಾಲೂಕಿನ ದಿಗ್ಗಾಂ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಸದ್ಯ ಅದರ ಬೆಸಿ ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೂ ತಟ್ಟಿದೆ. ಅಂದಹಾಗೆ ಮಕ್ಕಳು ಶಾಲೆಗೆ ಬರುವಾಗ ಒಂದು ನೀರಿನ ಬಾಟಲ್ ಹಿಡಿದುಕೊಂಡೇ ಹೋಗಬೇಕು. ಹಾಗೆ ತರಗತಿಯಲ್ಲಿ ನೀರು ಖಾಲಿಯಾದರೆ ಮತ್ತೆ ಮನೆ ಕಡೆ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೇಸಿಗೆ ಇರೋದರಿಂದ ಮಕ್ಕಳ ಪರೀಕ್ಷೆ ಇದೆ, ಆದರೂ ಬಾಯಾರಿಕೆಯಾದರೆ ಪರೀಕ್ಷೆ ಬಿಟ್ಟು ನೀರು ತರುವಂತಾಗಿದೆ. ಒಟ್ಟಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ತಾಲೂಕಿನಲ್ಲಿ ನೀರಿಗಾಗಿ ಶಾಲಾ ಮಕ್ಕಳು ಪರದಾಡುತ್ತಿರುವುದಂತೂ ವಿಪರ್ಯಾಸವೇ ಸರಿ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕೆರೆ ಹೂಳೆತ್ತುವ ಕಾರ್ಯಕ್ಕೆ ಆರಂಭದಲ್ಲಿ ವಿಘ್ನ ಎದುರಾಗಿದೆ. 2 ಜೆಸಿಬಿಗಳು ಮಣ್ಣು ತೆಗೆಯುತ್ತಿದ್ದರೂ ಅದನ್ನು ತೆಗೆದುಕೊಂಡು ಹೋಗುವರಿಲ್ಲದಂತಾಗಿದೆ. ಹೀಗಾಗಿ ಬರದಿಂದ ತತ್ತರಿಸಿದ ರೈತರಿಗೆ ಸಂಕಷ್ಟ ಇನ್ನಿಲ್ಲದಂತೆ ಕಾಡ್ತಿದೆ. ಅಷ್ಟಕ್ಕೂ ಎಲ್ಲಿ ಈ ಕಾರ್ಯಕ್ಕೆ ವಿಘ್ನ ಎದುರಾಗಿದೆ ಅಂತೀರಾ? ನೀವೇ ನೋಡಿ. ಯಾದಗಿರಿ ಜಿಲ್ಲೆಯಲ್ಲಿ ಇರುವ ಕೆರೆಗಳ ಹೂಳೆತ್ತಲು ಜಿಲ್ಲಾಡಳಿತ ಹಾಗೂ ಜೈನ್ ಸಂಘಟನೆ ಉಚಿತವಾಗಿ ಕಲ್ಪಿಸಿದ್ದ ಡೀಸೆಲ್ ಹಾಗೂ ಜೆಸಿಬಿ ಯಂತ್ರಗಳು ಸದ್ದು ಮಾಡುತ್ತಿವೆ. ಅಲ್ಲದೆ ಈ ಯಂತ್ರಗಳ ಸಹಾಯದಿಂದ ಮಣ್ಣನ್ನು ಹೊರತೆಗೆಯಲಾಗ್ತಾ ಇದೆ. ಆದರೆ ಇಷ್ಟಿದ್ರೂ ಕೆರೆಗಳಲ್ಲಿ ತೆಗೆದುಹಾಕಿರೋ ಈ ಮಣ್ಣು ತೆಗೆದುಕೊಂಡು ಹೋಗಲು ಯಾರೂ ಬರ್ತಿಲ್ಲ. ಅಂದಹಾಗೆ ಮಣ್ಣು ತೆಗೆದುಕೊಂಡು ಹೋಗಲು ರೈತರು ಬರಬೇಕಿತ್ತಾದರೂ ಅವರೂ ಕೂಡ ಮುಂದೆ ಬರ್ತಿಲ್ಲ. ಅಲ್ಲದೆ ಒಂದು ಟ್ರ್ಯಾಕ್ಟರ್ ಮಣ್ಣಿಗೆ ಬಾಡಿಗೆ ಹಾಗೂ ಜೆಸಿಬಿಯವರಿಗೆ ಹಣ ನೀಡಲು ಈ ರೈತರು ಮುಂದಾಗುತ್ತಿಲ್ಲ. ಹೀಗಾಗಿ ಹೂಳು ತೆಗೆದ ಮಣ್ಣು ಹಾಗೇ ಉಳಿದುಕೊಂಡಿದೆ. ಇದೇ ವೇಳೆ ಹಲವು ಜನಪ್ರತಿನಿಧಿಗಳು ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ನಡೆಸಿರುವುದು ಬೆಳಕಿಗೆ ಬರುತ್ತಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಕೆರೆಗಳ ಸಂರಕ್ಷಣೆಗಾಗಿ, ಉಳಿವಿಗಾಗಿ ಹಲವು ಯೋಜನೆಗಳಿಂದ ಹೂಳೆತ್ತುವ ಕಾರ್ಯ ಆರಂಭಗೊಂಡಿದೆ. ಆದರೆ ಅದನ್ನು ಬಳಸಿಕೊಳ್ಳಲು ರೈತರಿಗೆ ಬರದ ಛಾಯೆ ಕಾಡ್ತಿದೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಇಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಿರುವ ಜನರು. 5 ದಿನಕ್ಕೆ ಒಮ್ಮೆ 5 ಬಿಂದಿಗೆ ನೀರು ನೀಡುತ್ತಿರುವ ಗ್ರಾಮ ಪಂಚಾಯಿತಿ. ನೀರು ಬಿಡದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಜನರ ಆಕ್ರೋಶ. ಇಷ್ಟಕ್ಕೂ ಇದೆಲ್ಲ ನಡೀತಾ ಇರೋದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬೇಸಿಗೆಯ ಬರದಿಂದ ತತ್ತರಿಸಿರುವ ಜನ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ಬಂದೊದಗಿದೆ. ವಾರ 15 ದಿನಗಳಾದರೂ ನೀರು ಬಿಡದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಸಮಂದೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೊಂದಿಕೊಂಡಿರುವ ಕೆಂಪೇಗೌಡ ನಗರದಲ್ಲೇ ಜನ ನೀರಿಲ್ಲದೆ ಪರದಾಟ ನಡೆಸುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಇನ್ನು ಮಳೆ ಇಲ್ಲದೆ ಕೆರೆಗಳು ಒಣಗಿರುವುದರಿಂದ ಅಂತರ್ಜಲ ಮಟ್ಟ 1200 ಅಡಿ ತಲುಪಿದ್ದು ಕೊಳವೆ ತೋಡಿದರೂ ನೀರು ಸಿಕ್ಕರೆ ಅದು ಅದೃಷ್ಟ ಎನ್ನುವಂತಾಗಿದೆ. ಇದಲ್ಲದೆ ಜನರಿಗೆ 5 ದಿನಗಳಿಗೊಮ್ಮೆ 5 ಬಿಂದಿಗೆ ನೀರನ್ನು ಟ್ಯಾಂಕರ್ಗಳ ಮೂಲಕ ನೀಡಲಾಗುತ್ತಿದ್ದು ದಿನನಿತ್ಯದ ಕೆಲಸಗಳಿಗೂ ನೀರು ಸಾಕಾಗದೆ ಪರಿತಾಪಿಸುತ್ತಿದ್ದಾರೆ.
ಒಟ್ಟಿನಲ್ಲಿ ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ. ಸಿ ಕಾರ್ತಿಕ್, ಸಮಗ್ರ ನ್ಯೂಸ್, ಆನೇಕಲ್. ಡಕಾಯಿತಿ ಬೇಕಾದರೂ ಮಾಡಿ ರಾಜಕೀಯ ಮಾಡಬೇಡಿ. ಸಮಾಜ ಸೇವೆ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬರಬೇಕು. ಆದರೆ ಹಣ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಬರುವವರೇ ಹೆಚ್ಚು. ಹೀಗಂತ ನಿವೃತ್ತ IPS ಅಧಿಕಾರಿ ಶಂಕರ್ ಬಿದರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಡಕಾಯಿತಿ ಬೇಕಾದರೂ ಮಾಡಿ ರಾಜಕೀಯ ಮಾಡಬೇಡಿ ಅಂತ ನಿವೃತ್ತ IPS ಅಧಿಕಾರಿ ಶಂಕರ್ ಬಿದರಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಶಂಕರ್ ಬಿದರಿ, ಡಕಾಯಿತಿ ಬೇಕಾದರೂ ಮಾಡಿ ರಾಜಕೀಯ ಮಾಡಬೇಡಿ. ಸಮಾಜ ಸೇವೆ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬರಬೇಕು. ಆದರೆ ಹಣ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಬರುವವರೇ ಹೆಚ್ಚು ಅಂತ ಹೇಳಿದರು. ಇನ್ನು ಹಣ ಮಾಡಬೇಕೆಂದರೆ ಕಿರಾಣಿ ಅಂಗಡಿ ನಡೆಸಿ ವ್ಯಾಪಾರ ಮಾಡಿ ಇಲ್ಲ ಡಕಾಯಿತಿ ಮಾಡಿ, ಆದರೆ ಸಮಾಜ ಸೇವೆ ಹೆಸರಲ್ಲಿ ರಾಜಕೀಯಕ್ಕೆ ಬಂದು ಡಕಾಯಿತಿ ಮಾಡಬಾರದು ಅಂತ ಶಂಕರ್ ಬಿದರಿ ವಿವಾದಾತ್ಮಕ ಹೇಳಿಕೆ ನೀಡಿದರು. ನಾಭಿರಾಜ್ ದಸ್ತಿನುವರ್, ಸಮಗ್ರ ನ್ಯೂಸ್, ಕೊಪ್ಪಳ. ಸುಳ್ಳು ಭರವಸೆ ನೀಡಿದ CM HD ಕುಮಾರಸ್ವಾಮಿ ವಿರುದ್ಧ ರೈತರು ಹಿಡಿ ಶಾಪ ಹಾಕಿದ್ದಾರೆ. ಅಷ್ಟಕ್ಕೂ ರೈತರಿಗೆ ನೀಡಿದ ಆ ಭರವಸೆಯಾದರೂ ಏನು ಅಂತೀರಾ? ಇಲ್ಲಿದೆ ನೋಡಿ ಅದರ ಸಂಪೂರ್ಣ ಡೀಟೇಲ್ಸ್. ಹೌದು, ಕಳೆದ 3-4 ತಿಂಗಳ ಹಿಂದೆ ಕಾರಂಜಾ ಮುಳುಗಡೆ ಸಂತ್ರಸ್ತರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಮಾರು 75 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಭರವಸೆ ನೀಡಿದ್ರು. ಆದರೆ ಅದು ಇನ್ನೂ ಭರವಸೆಯಾಗಿಯೇ ಉಳಿದಿದೆ. ನಂತರ ಗಣಿ ಹಾಗೂ ಭೂವಿಜ್ಞಾನ ಮತ್ತು ಮುಜರಾಯಿ ಇಲಾಖೆ ಸಚಿವರು ಸಹ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಇವರಾದ ನಂತರ ಸಚಿವ ರಹೀಂ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೀಗೆ ಎಲ್ಲರೂ ಭೇಟಿ ನೀಡುತ್ತಾರೆ. ಆದರೆ ಆ ಸಮಯದಲ್ಲಿ ಅವರು ನೀಡಿದ್ದ ಭರವಸೆ ಈಗ ಭರವಸೆಯಾಗಿಯೇ ಉಳಿದಿದೆ. ಹೀಗಾಗಿ ಯಾವುದೇ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಪರಿಣಾಮ ಸಿಟ್ಟಿಗೆದ್ದಿರುವ ರೈತರು ಜಿಲ್ಲೆಗೆ 3 ಮಂತ್ರಿಗಳಿದ್ದರೂ ಕೂಡ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಹಾಕಿದ್ದಾರೆ. ಇನ್ನು ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಭರವಸೆ ನೀಡಿದ ಸಹಕಾರ ಸಚಿವ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂಡೆಪ್ಪ ಕಾಶಂಪೂರ್ ಬೆಂಗಳೂರಿನ 3ನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಸಭೆ ನಡೆಸಿದರು. ಆಗ ಕುಮಾರಸ್ವಾಮಿ ಕಾರಂಜಾ ಸಂತ್ರಸ್ತರಿಗೆ ಪರಿಹಾರ ನೀಡೋದಾಗಿ ಭರವಸೆ ನೀಡಿದರು. ಆದರೆ ಅದೀಗ ಸುಳ್ಳು ಭರವಸೆ ಹೀಗಾಗಿ ರೈತರು ಮತ್ತೆ ರ್ಯಾಲಿ ಹೋರಾಟದ ಹಾದಿ ಹಿಡಿದಿದ್ದಾರೆ. ಇದೇ ವೇಳೆ ಕಾರಂಜಾ ಮುಳುಗಡೆ ಸಂತ್ರಸ್ತರು ಕಾರಂಜಾ ನಿರ್ಮಾಣಕ್ಕೆ ಸಿರ್ಸಿ ಔರಾದೆಸ್ ಮರಕಲ್, ನೀಡವಂಚಿ, ಬಾವಗಿ, ಹಾಲ್ದೀಳಿ, ಖೇಣಿ, ರಂಜೋಲ್ ಸೇರಿದಂತೆ ಒಟ್ಟು 38 ಹಳ್ಳಿ ಜನರು ತಮ್ಮ ಕೋಟ್ಯಂತರ ಬೆಲೆ ಬಾಳುವ ಜಮೀನನ್ನು ನೀಡಿದರು. ಈ ವೇಳೆ ಸರ್ಕಾರದಿಂದ ರೈತರಿಗೆ 3,500ರಿಂದ 3,000 ಹಣ ನೀಡ್ತಾ ಇತ್ತು. ಆದರೆ ಕೋರ್ಟ್ ಆದೇಶದ ಪ್ರಕಾರ 1 ಎಕರೆ ಭೂಮಿಗೆ 78,000 ರೂಪಾಯಿ ಹಣವನ್ನು ನೀಡಬೇಕು. ಆದರೆ ಯಾವುದೇ ಹಣವನ್ನು ನೀಡದೆ ರೈತರಿಗೆ ಮೋಸ ಮಾಡ್ತಾ ಇದೆ. ಹೀಗಾಗಿ ರೈತರು ಬೀದಿಗಿಳಿದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ CM ಕುಮಾರಸ್ವಾಮಿ ಸುಳ್ಳು ಭರವಸೆ ಬಿಟ್ಟು ಕಾರಂಜಾ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುತ್ತಾರಾ ಅನ್ನೋದು ಮಾತ್ರ ಕಾದು ನೋಡಬೇಕಾಗಿದೆ. ವಿಜಯ್ ಕುಮಾರ್ ಜೈನಾಪುರೆ, ಸಮಗ್ರ ನ್ಯೂಸ್, ಬೀದರ್. ಸಮ್ಮಿಶ್ರ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದು ಹೋಗುವ ಮರವಿದ್ದಂತೆ, ಅದಕ್ಕೆ ನಾವ್ಯಾಕೆ ಕೊಡಲಿ ಪೆಟ್ಟು ಹಾಕಬೇಕೆಂದಿರುವ ಮಾಜಿ ಸಚಿವ CP ಯೋಗೇಶ್ವರ್ DK ಬ್ರದರ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಚಾರವಾಗಿ ಅಸ್ಪಷ್ಟ ನಿಲುವು ಪ್ರಕಟಿಸಿದ ಯೋಗೇಶ್ವರ್ ಭಾವನಾತ್ಮಕವಾಗಿ ಕ್ಷೇತ್ರದ ಜನರನ್ನು ಸೆಳೆಯಲು ಹೊರಟಿದ್ದಾರೆ. ಸಚಿವ DK ಶಿವಕುಮಾರ್ ಅವರು ಜಿಲ್ಲೆಗೆ ನೀರು ಹರಿಸದಿದ್ದರೂ ಚುನಾವಣೆ ವೇಳೆ ಹಣದ ಹೊಳೆ ಹರಿಸಲಿದ್ದಾರೆ ಅಂತ ಬಿಜೆಪಿ ಮಾಜಿ ಶಾಸಕ CP ಯೋಗೇಶ್ವರ್ ಹೇಳಿದ್ದಾರೆ. ರಾಮನಗರ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿವಕುಮಾರ್ ಅವರ ದುರಹಂಕಾರ, ದೌರ್ಜನ್ಯಕ್ಕೆ ಜನ ತಿರುಗೇಟು ನೀಡುತ್ತಾರೆ. ಅಲ್ಲದೆ ಕಾಂಗ್ರೆಸ್ JDS ಮುಖಂಡರು, ಕಾರ್ಯಕರ್ತರು ಕೂಡ ಬಿಜೆಪಿಗೆ ಬೆಂಬಲ ನೀಡುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಚನ್ನಪಟ್ಟಣದ ಜನ ನನ್ನನ್ನು ತಿರಸ್ಕರಿಸಿದ್ದಾರೆ. 5 ವರ್ಷಗಳ ಕಾಲ ನಾನು ಚುನಾವಣೆಗೆ ನಿಲ್ಲುವುದಿಲ್ಲವೆಂದು ತೀರ್ಮಾನಿಸಿದ್ದೇನೆ. ಆದರೆ ಹೈಕಮಾಂಡ್ ಸ್ಪರ್ಧೆಗೆ ಇಳಿಯುವಂತೆ ಆದೇಶ ನೀಡಿದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ಅಂತ ಹೇಳಿದರು. ಹಿಂದೆ ಸಂಸದ DK ಸುರೇಶ್ ಬೆಂಬಲಕ್ಕೆ ಚನ್ನಪಟ್ಟಣದ ಜನತೆ ನಿಂತಿದ್ದರು. ಹೀಗಾಗಿ 2014ರ ಚುನಾವಣೆಯಲ್ಲಿ ಜಯಗಳಿಸಿದರು. ಕ್ಷೇತ್ರದ ಅಭಿವೃದ್ಧಿ ಉದ್ದೇಶದಿಂದ ಬೃಹತ್ ನೀರಾವರಿ ಹಾಗೂ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರು DK ಸುರೇಶ್ಗೆ ಬೆಂಬಲ ನೀಡುವಂತೆ ಕೇಳಿಕೊಂಡರು. ಕ್ಷೇತ್ರಕ್ಕೆ ಒಳ್ಳೆಯದಾಗತ್ತೆ ಅಂತ ಅವರ ಬೆಂಬಲಕ್ಕೆ ನಿಂತೆ. ಆದರೆ ಆಯ್ಕೆಯಾದ DK ಸುರೇಶ್ ಚನ್ನಪಟ್ಟಣಕ್ಕೆ ಯಾವುದೇ ಕೆಲಸ ಮಾಡಲಿಲ್ಲ ಅಂತ ದೂರಿದರು. ಇದಲ್ಲದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಬಿಜೆಪಿ ಮುಖಂಡ ರುದ್ರೇಶ್ ಅಥವಾ ಯಾರಿಗೆ ಟಿಕೆಟ್ ನೀಡಿದರೂ ನಾವು ಬೆಂಬಲ ನೀಡಿ ಕೆಲಸ ಮಾಡುತ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಜನ ಮನ್ನಣೆ ನೀಡಲಿದ್ದಾರೆ.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಯಾರಿಗೇ ಟಿಕೆಟ್ ನೀಡಿದರೂ ಅವರು ಜಯಗಳಿಸುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಒಟ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಬಿಜೆಪಿ ಪಕ್ಷ ಡಿಕೆಶಿಯನ್ನ ಇಲ್ಲಿಗೆ ಸೀಮಿತಗೊಳಿಸಲು ಸಿಪಿ ಯೋಗೇಶ್ವರ್ ಹೆಸರನ್ನು ಮುಂಚೂಣಿಗೆ ತಂದಿದೆ. ಆದರೆ ತಮ್ಮ ಸ್ಪರ್ಧೆ ಬಗ್ಗೆ ಯಾವುದೇ ಗುಟ್ಟು ಬಿಟ್ಟು ಕೊಡದ ಯೋಗೇಶ್ವರ್ ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯಲು ಮುಂದಾಗಿದ್ದಾರೆ. MS ಸಿದ್ದಲಿಂಗೇಶ್ವರ್, ಸಮಗ್ರ ನ್ಯೂಸ್, ರಾಮನಗರ. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. ಇದು ಅದೇ ಇದನ್ ಕೊಟ್ಟು ಹೊಲಿಗೆ ಮಷಿನ್ಗೆ ಲೋನ್ ತಗೊಂಡಿದ್ದು. ಎಷ್ಟು ಬೇಗ? ಮಾತ್ ಕೊಟ್ಟಿದ್ನಲ್ಲ, ಕೆಲಸ ಮುಗ್ದಾಕ್ಷಣ ವಾಪಸ್ ಅಂತ. ಯಾರು ತಮ್ಮ ಭವಿಷ್ಯಕ್ಕಾಗಿ ಚಿನ್ನದ ಉಪಯೋಗ ಮಾಡ್ತಾರೋ ಮುತ್ತೂಟ್ ಫಿನ್ಕಾರ್ಪ್ ಅವರನ್ನು ಬ್ಲೂ ವಿಚಾರದವರು ಅಂತಾರೆ. ಅವರಿಗೆ ಗೋಲ್ಡ್ ಲೋನ್ಸ್ ಮತ್ತು ಸರಿಯಾದ ಸಲಹೆನೂ ಕೊಡ್ತಾರೆ. ಮುತ್ತೂಟ್ ಫಿನ್ಕಾರ್ಪ್, ಜೀವನ ಬದಲಾಯಿಸಲು ಬನ್ನಿ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಗೃಹಿಣಿ ನೇಣು ಬಿಗಿದುಕೊಂಡು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ಜರುಗಿದೆ. ಆದರೆ ಮೃತಳ ಸಂಬಂಧಿಕರು ಮಾತ್ರ ವರದಕ್ಷಿಣೆ ವಿಚಾರವಾಗಿ ಗಂಡನ ಮನೆಯವರು ಕೊಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಕಳೆದ 2 ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಭೈರನಹಳ್ಳಿ ಗ್ರಾಮದ JDS ನಾಯಕ ಪಾಪಣ್ಣನ ಮಗ ರವೀಂದ್ರನಿಗೆ ತಮಿಳುನಾಡಿನ ಗೆದಲನದೊಡ್ಡಿಯ ಅನುಷಾರನ ಕೊಟ್ಟು ಮದುವೆ ಮಾಡಲಾಗಿತ್ತು. ಮದುವೆಗೆ JDS ವರಿಷ್ಠ HD ದೇವೇಗೌಡರು ಬಂದು ಆಶೀರ್ವದಿಸಿದ್ರು. ಮದುವೆಯಾದ ಹೊಸತರಲ್ಲಿ ಅನ್ಯೋನ್ಯವಾಗಿದ್ದ ಗಂಡ ಹೆಂಡತಿ ಮಧ್ಯೆ ಆಗಾಗ ವರದಕ್ಷಿಣೆ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ಇನ್ನು ದಂಪತಿಗೆ 1 ವರ್ಷದ ಗಂಡು ಮಗು ಸಹ ಇದೆ. ಗಂಡ ಹಾಗೂ ಅತ್ತೆ ವರದಕ್ಷಿಣೆ ತರುವಂತೆ ಕಿರುಕುಳ ನೀಡುತ್ತಿದ್ದರಂತೆ. ಇದರಿಂದ ಮನನೊಂದ ಅನುಷಾ ಕಳೆದ 2 ತಿಂಗಳ ಹಿಂದೆ ತವರು ಮನೆಗೆ ಬಂದಿದ್ದಳು. ತವರು ಮನೆಯವರು ಬುದ್ಧಿವಾದ ಹೇಳಿ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ದು, ಇದೀಗ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆನ್ನಲಾಗಿದೆ. ಇದೇ ವೇಳೆ ಗಂಡ ರವೀಂದ್ರ ಹಾಗೂ ಆತನ ಪೋಷಕರು ಕೊಲೆ ಮಾಡಿದ್ದಾರೆಂದು ಮೃತಳ ಸಂಬಂಧಿಕರು ಆರೋಪಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಮೃತಳ ಅತ್ತೆ ಮಂಜುಳಾ ಹಾಗೂ ಪತಿ ಇಬ್ಬರೂ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದುದಲ್ಲದೆ ಗಂಡ ರವೀಂದ್ರ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ. ಮೊನ್ನೆ ಕಂಠಪೂರ್ತಿ ಕುಡಿದು ಬಂದು ಅನುಷಾಳನ್ನ ಮನಬಂದಂತೆ ಥಳಿಸಿದ್ದು ಗಂಡ ಹಾಗೂ ಅತ್ತೆ ಇಬ್ಬರೂ ಸೇರಿ ಕೊಲೆ ಮಾಡಿದ್ದಾರೆ ಎಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ಮಗುವಿನೊಂದಿಗೆ ಪತಿ ರವೀಂದ್ರ ಸೇರಿದಂತೆ ಅವರ ಪೋಷಕರು ಪರಾರಿಯಾಗಿದ್ದು, ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಮಾಲೂರು ಸರ್ಕಾರಿ ಆಸ್ಪತ್ರೆ ಶವಾಗಾರದ ಬಳಿ ಜಮಾಯಿಸಿದ ಮೃತಳ ಸಂಬಂಧಿಕರು ರವೀಂದ್ರ ಹಾಗೂ ಅವರ ಪೋಷಕರನ್ನು ಬಂಧಿಸಿ ಮೃತಳಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಮಾಲೂರು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. PN ದಾಸ್, ಸಮಗ್ರ ಸುದ್ದಿ, ಮಾಲೂರು. ಹುಲಿಕಲ್ಲು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ವೇಳೆ ಚಿನ್ನಾಭರಣ ಕಳುವು ಮಾಡಿದ್ದ ಕಳ್ಳರನ್ನ ಬಂಧಿಸುವಲ್ಲಿ ಬೇಲೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಇನ್ನೋವಾ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸುಶೀಲಮ್ಮ ಎಂಬ ಮಹಿಳೆಯ 40 ಗ್ರಾಂ ಚಿನ್ನಾಭರಣವನ್ನು ಕಳವು ಮಾಡಲಾಗಿತ್ತು. ಈ ಸಂಬಂಧ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಾದ ಬಳಿಕ ಹಾಸನ SP ಡಾಕ್ಟರ್ ಪ್ರಕಾಶ್ ಗೌಡ ಅವರು ಅರಸೀಕೆರೆ DYSP ಸದಾನಂದ್, ತಿಪ್ಪಣ್ಣನವರ್, ಬೇಲೂರು ವೃತ್ತ ನಿರೀಕ್ಷಕ ಲೋಕೇಶ್, ಬೇಲೂರು PSI ಜಗದೀಶ್, ಹಳೇಬೀಡು PSI ಭರತ್ ಗೌಡ ಮತ್ತು ಸಿಬ್ಬಂದಿಗಳಾದ ಜಮ್ರುದ್ದೀನ್, ದೇವರಾಜ್, ರವೀಶ್, ಭವ್ಯರನ್ನ ಒಳಗೊಂಡ ತಂಡ ರಚನೆ ಮಾಡಿದರು. ತಕ್ಷಣ ಕಾರ್ಯಪ್ರವೃತ್ತವಾದ ಈ ತಂಡ ತನಿಖೆ ನಡೆಸಿ ಮಾರ್ಚ್ 12ರಂದು ಆರೋಪಿಗಳಾದ ರಮಾದೇವಿ, ಶಿವಮ್ಮ ಅವರನ್ನು ಬಂಧಿಸಿತು. ಇದಾದ ಬಳಿಕ 2 ದಿನಗಳ ನಂತರ ಉಳಿದ ಆರೋಪಿಗಳಾದ ಸೋಮಶೇಖರ್, ಶ್ರೀನಿವಾಸರನ್ನ ಕೂಡ ಬಂಧಿಸುವಲ್ಲಿ ತಂಡ ಯಶಸ್ವಿಯಾಗಿದೆ.
ಇನ್ನು ಬಂಧಿತರಿಂದ 2.75 ಲಕ್ಷ ಬೆಲೆ ಬಾಳುವ ಸುಮಾರು 120 ಗ್ರಾಂ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಇನ್ನೋವಾ ಕಾರನ್ನು ವಶಪಡಿಸಿಕೊಂಡಿದೆ. ಇದೇ ವೇಳೆ ಮಾತನಾಡಿದ ಬೇಲೂರು ವೃತ್ತ ನಿರೀಕ್ಷಕ ಲೋಕೇಶ್, ಆರೋಪಿಗಳು ಜಾತ್ರೆ, ಸಂತೆ, ಹಬ್ಬ ಹರಿದಿನಗಳಲ್ಲಿ ಜನಜಂಗುಳಿ ಪ್ರದೇಶಗಳಲ್ಲಿ ಕಳ್ಳತನ ಮಾಡುತ್ತಿದ್ದರು. ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿಸಿದರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಲ್ಲಿ 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅಲ್ಲದೆ ಮಾರ್ಚ್ 16ರಂದು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಲಿದ್ದಾರೆ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಲ್ಲಿ 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಮಾರ್ಚ್ 16ರಂದು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಲಿದ್ದಾರೆ ಅಂತ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಮಾತನಾಡಿದ ಅವರು, ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದಿಂದ ಆಕಾಂಕ್ಷಿಗಳ ಪೈಪೋಟಿ ಇದೆ. ಮಾರ್ಚ್ 16ರಂದು ನಡೆಯಲಿರುವ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಕ್ಯಾಂಡಿಡೇಟ್ಸ್ ಫೈನಲ್ ಆಗಲಿದ್ದಾರೆ. ಈಗಾಗಲೇ ಜಿಲ್ಲೆಯ ಎಲ್ಲ ನಾಯಕರನ್ನು ಕರೆದು ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ನಾವೆಲ್ಲರೂ ಒತ್ತಾಯ ಮಾಡಿದ್ದೆವು. ಆದರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದಿಲ್ಲವೆಂದು ಹೇಳಿದ್ದಾರೆ ಅಂತ ತಿಳಿಸಿದರು. ಇನ್ನು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಎಂಬಂತೆ ನರೇಂದ್ರ ಮೋದಿ ಅವರಂತೆ ಬಿಜೆಪಿಯ ರಾಜ್ಯ ನಾಯಕರು ಸುಳ್ಳು ಹೇಳುತ್ತಿದ್ದಾರೆ. ಕೆಲಸ ಮಾಡಿ ಅವರು ಚುನಾವಣೆಗೆ ಹೋಗದೆ ಯೋಧರ ಮೂಲಕ ಚುನಾವಣೆಗೆ ಹೋಗುತ್ತಿದ್ದಾರೆ. ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುತ್ತಾರೆ. ಹಿಂದೂ ಮುಸ್ಲಿಮರ ನಡುವೆ ಜಗಳ ಹಚ್ಚುತ್ತಾರೆ ಅಂತ ಆರೋಪಿಸಿದರು. ಇದಲ್ಲದೆ ಭಾರತ್ ಮಾತಾ ಕಿ ಜೈ ಎಂಬ ಸ್ಲೋಗನ್, ಜೈ ಜವಾನ್ ಜೈ ಕಿಸಾನ್ ಸ್ಲೋಗನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಆದರೆ ಬಿಜೆಪಿಯವರು ಆ ಸ್ಲೋಗನ್ಗಳನ್ನು ಗುತ್ತಿಗೆ ಪಡೆದವರ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಭಾರತ್ ಮಾತಾ ಕಿ ಜೈ ಎಂಬುದು ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ. ನಾವು ಭಾರತ್ ಮಾತಾ ಕಿ ಜೈ ಎನ್ನುತ್ತೇವೆ ಅಂತ ಹೇಳಿದರು. ಇದಲ್ಲದೆ ರಾಜ್ಯ ರಾಜಕಾರಣದಲ್ಲಿಯೇ ಅವರು ಇರುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಅನಂತಕುಮಾರ್ ಹೆಗಡೆಗೆ ತಿಳುವಳಿಕೆ ಇಲ್ಲ, ಆದರೆ ಅವರು ಹೇಗೆ ಸಂಸದರಾದರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದರು. ನಾಭಿರಾಜ್, ಸಮಗ್ರ ಸುದ್ದಿ, ಕೊಪ್ಪಳ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಈಗಾಗಲೇ ಲೋಕಸಭೆಗೆ ಸೀಟು ಹೊಂದಾಣಿಕೆ ಪ್ರಕ್ರಿಯೆ ಮುಗಿದಿದೆ. ಆದರೆ ತಮ್ಮ ಪಕ್ಷದ ಕೆಲ ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಿಟ್ಟಿಗೇಳುವಂತೆ ಮಾಡಿದೆ. ಸದ್ಯ ಉತ್ತರ ಕನ್ನಡ ಕೂಡ ಕೈ ತಪ್ಪಿರೋದ್ರಿಂದ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಅಸಮಾಧಾನಗೊಂಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ ಅನ್ನು ಕಾಂಗ್ರೆಸ್ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಶಿರಸಿಯ ಕಾಂಗ್ರೆಸ್ ಕಚೇರಿ ಎದುರು ತಮ್ಮ ಆಕ್ರೋಶ ಹೊರಹಾಕಿದರು. ಅಂದಹಾಗೆ ಶಿರಸಿಯ ಕಾಂಗ್ರೆಸ್ ಕಚೇರಿ ಎದುರು ಟೈರ್ ಸುಟ್ಟು ಪ್ರತಿಭಟನೆಗಿಳಿದ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಡಿಸಲು ವಿಫಲರಾದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು. ಒಟ್ನಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಮಾಡಿಕೊಂಡ ಮೈತ್ರಿ ಪಕ್ಷದ ಒಪ್ಪಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಿನ್ನಮತವಾಗಿ ಮಾರ್ಪಟ್ಟಿದೆ. ನಿತ್ಯಾನಂದ ರಾಯ್ಕರ್, ಸಮಗ್ರ ಸುದ್ದಿ, ಉತ್ತರ ಕನ್ನಡ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಶ್ರೀ ಮಸಣಿ ಕಮ್ಮನವರ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ಜರುಗಿತು. ಅಂದಹಾಗೆ ಬಿಸಿಲ ನಡುವೆಯೂ ಸಹ ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪಿರಿಯಾಪಟ್ಟಣ ಶಕ್ತಿ ದೇವತೆ ಶ್ರೀ ಮಸಣಿ ಕಮ್ಮನವರ ಬ್ರಹ್ಮರಥೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ಜೊತೆಗೆ ರಥೋತ್ಸವದಲ್ಲಿ ಕೇರಳ, ತಮಿಳುನಾಡು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಶ್ರೀ ಮಸಣಿ ಕಮ್ಮನವರ ದೇವಿ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯಗಳೊಂದಿಗೆ ದೇವಾಲಯದಿಂದ ಹೊರತಂದ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡಿ ಸಂತೆ ಬೀದಿಯ ಮೂಲಕ ಬಂದು ಹೂವಿನಿಂದ ಸಿಂಗರಿಸಿದ್ದ ರಥದೊಳಗೆ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಈ ವೇಳೆ ಸಾವಿರಾರು ಭಕ್ತರು, ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು ದೇವಿಗೆ ಜೈಕಾರ ಹಾಕುತ್ತಾ ರಥ ಎಳೆಯುವ ಮೂಲಕ ಅಮ್ಮನವರ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಬಿಸಿಲ ನಡುವೆಯೂ ಸಹ ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥವನ್ನು ಎಳೆದು ಭಕ್ತಿ ಸಮರ್ಪಿಸಿದರು. ರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆ ಪಿರಿಯಾಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಪ್ರಸಾದ ವಿನಿಯೋಗ, ಪಾನಕ, ಮಜ್ಜಿಗೆ ವಿತರಣೆ ಮಾಡಿದರು. ಅಲ್ಲದೆ ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಿರಿಯಾಪಟ್ಟಣ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದರು. ಈ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ಶಾಸಕ ಮಹದೇವ್, ತಾಲೂಕು ದಂಡಾಧಿಕಾರಿ ಶ್ವೇತಾ ರವೀಂದ್ರ, ಕಂದಾಯ ನಿರೀಕ್ಷಕ ಮಂಜುನಾಥ್, ಪುರಸಭೆ ಮುಖ್ಯಾಧಿಕಾರಿ ಪುಟ್ಟರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಹಾಗೂ ದೇವಾಲಯದ ಆಡಳಿತ ಮಂಡಳಿ ನಿರ್ದೇಶಕರು ಹಾಜರಿದ್ದರು. ರಾಮೇಗೌಡ, ಸಮಗ್ರ ಸುದ್ದಿ, ಪಿರಿಯಾಪಟ್ಟಣ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸ್ಥಾನಕ್ಕೆ ಮಾಜಿ ಸಚಿವ ಎಚ್.ವೈ. ಮೇಟಿ ಪುತ್ರಿ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ನ 20 ಸದಸ್ಯರು ಎಚ್.ವೈ. ಮೇಟಿ ಪುತ್ರಿ ಪರ ಕೈ ಎತ್ತುವ ಮೂಲಕ ಅವರನ್ನು ಆಯ್ಕೆಗೆ ಅನುಮೋದಿಸಿದರು. ಇನ್ನು ಇವರ ಎದುರಾಳಿಯಾಗಿದ್ದ ಬಿಜೆಪಿ ಬೆಂಬಲಿತ ಶಶಿಕಲಾ ಯಡಹಳ್ಳಿ ಪರಾಭವಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಿರೀಕ್ಷೆ ಮಾಡಿದಂತೆ ಮಾಜಿ ಸಚಿವ ಎಚ್.ವೈ. ಮೇಟಿ ಅವರ ಪುತ್ರಿ ಗಂಗೂಬಾಯಿ ಮೇಟಿ ಆಯ್ಕೆಯಾಗಿದ್ದಾರೆ.
ಅಂದಹಾಗೆ ಒಟ್ಟು 36 ಸದಸ್ಯರಲ್ಲಿ 20 ಕಾಂಗ್ರೆಸ್ ಪರವಾಗಿ 15 ಸ್ಥಾನ ಬಂಡಾಯ ಅಭ್ಯರ್ಥಿ ಬಿಜೆಪಿ ಬೆಂಬಲಿತ ಶಶಿಕಲಾ ಯಡಹಳ್ಳಿ ಪರವಾಗಿ ಸದಸ್ಯರು ಕೈ ಎತ್ತುವ ಮೂಲಕ ಬೆಂಬಲ ಸೂಚಿಸಿದರು. ಚುನಾವಣಾಧಿಕಾರಿಯಾಗಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಪಿಎ ಮೇಘಣ್ಣನವರ್ ಚುನಾವಣೆ ಪ್ರಕ್ರಿಯೆ ನಡೆಸಿ ಬಾಯ ಕಮಿಟಿ ಅವರಿಗೆ 20 ಸದಸ್ಯರು, ಶಶಿಕಲಾ ಯಡಹಳ್ಳಿ ಅವರಿಗೆ 15 ಸದಸ್ಯರು ಬೆಂಬಲಿಸಿದ್ದಾರೆ. ಓರ್ವ ಸದಸ್ಯ ಗೈರಾಗಿದ್ದಾರೆ. ಈ ಮೂಲಕ ಬಾಯ ಕಮಿಟಿ ಅಧ್ಯಕ್ಷೆಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಘೋಷಿಸಿದರು. ಬಳಿಕ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಗಂಗೂಬಾಯಿ ಮೇಟಿ ಅವರಿಗೆ ಎಲ್ಲ ಸದಸ್ಯರು ಅಧಿಕಾರಿಗಳು ಹೂಗುಚ್ಛ ನೀಡದೆ ಅಭಿನಂದನೆ ಸಲ್ಲಿಸಿದರು. ಬಳಿಕ ನೂತನ ಅಧ್ಯಕ್ಷೆ ಬಾಯ ಕಮಿಟಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸೇರಿಕೊಂಡು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಕೆಲವರು ಪ್ರೀತಿಯಿಂದ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು. ನಂತರ ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಹಾಗೂ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಶ್ರೀಧರ್ ಚಂದ್ರಗಿ, ಸಮಗ್ರ ಸುದ್ದಿ, ಬಾಗಲಕೋಟೆ. ಇಂದು ರಾಜ್ಯ ಜೆಡಿಎಸ್ನ ಯುವ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಎನ್ ಸಿಂಹ ಅವರಿಗೆ 43ನೇ ಹುಟ್ಟುಹಬ್ಬದ ಸಂಭ್ರಮ. ಇದರ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ದಾಸರಹಳ್ಳಿ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿಯವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದರು. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡ ಹಾಗೂ ರಾಜ್ಯ ಜೆಡಿಎಸ್ನ ಯುವ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಎನ್ ಸಿಂಹ ಸರಳ ರೀತಿಯಲ್ಲಿ 43ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಅಂದಹಾಗೆ ಕ್ಷೇತ್ರದ ರಾಜಗೋಪಾಲ್ ವಾರ್ಡ್ನ ಜಿಕೆಡಬ್ಲ್ಯೂ ಬಡಾವಣೆಯ ಶ್ರೀ ಪ್ರಸನ್ನ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಅಪಾರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ಮುಖಂಡರು ಹಾಗೂ ಕುಟುಂಬಸ್ಥರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ವೇಳೆ ಕ್ಷೇತ್ರದ ಜೆಡಿಎಸ್ ಶಾಸಕ ಆರ್ ಮಂಜುನಾಥ್ ಹುಟ್ಟುಹಬ್ಬದ ವೇಳೆ ಹಾಜರಾಗಿದ್ದು ವಿಶೇಷವಾಗಿತ್ತು. ಜೊತೆಗೆ ಶಾಸಕರು ನರಸಿಂಹಮೂರ್ತಿ ಎನ್ ಸಿಂಹ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ವಾರ್ಡ್ನ ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ, ಹಿಂದುಳಿದ ವರ್ಗದ ಶಿವಣ್ಣ, ಎಸ್ಸಿ/ಎಸ್ಟಿ ಘಟಕದ ನಾಗರಾಜ್, ಚಂದ್ರು, ಮಹೇಶ್, ತಿಮ್ಮೇಗೌಡ, ಆಶಾ, ಮಾತೃಶ್ರೀ, ಹನುಮಂತರಾಯಪ್ಪ, ರಂಗಪ್ಪ, ಮಹಿಮಪ್ಪ ಸಾಹುಕಾರ್, ಗುಂಡಪ್ಪ ಗೌಡ, ಬಿಎನ್ ಜಗದೀಶ್, ಯುವ ಜನತಾದಳ ಅಧ್ಯಕ್ಷ ಆರ್ ಪ್ರಕಾಶ್, ಹೆಗ್ಗನಹಳ್ಳಿ ವಾರ್ಡ್ನ ಅಧ್ಯಕ್ಷ ಕುಮಾರ್, ಕ್ಷೇತ್ರದ ಜೆಡಿಎಸ್ ಗೌರವಾಧ್ಯಕ್ಷರಾದ ಗಂಗಾಧರ್, ಗ್ಯಾಸ್ ಶಂಕರ್, ಜನತಾದಳ ಉಪಾಧ್ಯಕ್ಷ ಪ್ರತಾಪ್, ಅಚ್ಚು ವೆಂಕಟೇಶ್, ಸಿಜೆ ರಮೇಶ್, ರುದ್ರೇಗೌಡ, ನಾಗೇಶ್, ಚಂದ್ರು, ಹರೀಶ್, ಕೃಷ್ಣಮೂರ್ತಿ, ಅಶೋಕ್ ಹಾಜರಿದ್ದು ಶುಭ ಕೋರಿದರು. ಇದೇ ವೇಳೆ ನಾಗಮಂಗಲದ ಅಶ್ವಿನಿ ಎಲೆಕ್ಟ್ರಿಕಲ್ಸ್ನ ಮಾಲೀಕ ಧನಂಜಯ್ ಅವರು ನರಸಿಂಹಮೂರ್ತಿ ಎನ್ ಸಿಂಹ ಅವರಿಗೆ ಸೇಬಿನ ಹಾರ ಹಾಕಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದು ಎಲ್ಲರ ಗಮನ ಸೆಳೆಯಿತು. ನಂತರ ಶಾಸಕರಿಗೆ ನರಸಿಂಹಮೂರ್ತಿ ಶಾಲು ಹಾಕಿ ಸನ್ಮಾನಿಸಿದರು. ಶ್ರೀನಿವಾಸ್ ಯಾದವ್, ಸಮಗ್ರ ಸುದ್ದಿ, ದಾಸರಹಳ್ಳಿ. ಕಂಟೈನರ್ನಲ್ಲಿ ಅನುಮಾನಾಸ್ಪದವಾಗಿ ಸಾಗಿಸುತ್ತಿದ್ದ ಮದ್ಯವನ್ನು ಗದಗ ಜಿಲ್ಲೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಅಂದಹಾಗೆ ಹಾಸನದಿಂದ ಗೋಕಾಕ್ಗೆ ಸಾಗಿಸುತ್ತಿದ್ದಾಗ ಮದ್ಯವನ್ನು ಅಚ್ಚಮಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ವಶಪಡಿಸಿಕೊಳ್ಳಲಾಗಿದೆ. ಕಂಟೈನರ್ನಲ್ಲಿ ಅನುಮಾನಾಸ್ಪದವಾಗಿ ಸಾಗಿಸುತ್ತಿದ್ದ ಮದ್ಯವನ್ನು ಗದಗ ಜಿಲ್ಲೆ ನರಗುಂದ ವಿಧಾನಸಭಾ ಕ್ಷೇತ್ರದ ಅಚ್ಚಮಟ್ಟಿ ಕ್ರಾಸ್ ಚೆಕ್ ಪೋಸ್ಟ್ ಬಳಿ ವಶಪಡಿಸಿಕೊಳ್ಳಲಾಗಿದೆ. ಅಂದಹಾಗೆ ನರಗುಂದ ತಹಸೀಲ್ದಾರ್ ಅಶಪ್ಪ ನೇತೃತ್ವದ ತಂಡದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಸುಮಾರು 76 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಹಾಸನದಿಂದ ಗೋಕಾಕ್ಗೆ ಸಾಗಿಸುತ್ತಿದ್ದ 1700 ಬಾಕ್ಸ್ ಮದ್ಯವನ್ನು ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಗದಗ್ಗೆ ರವಾನಿಸಿದ್ದಾರೆ. ಜಿಲ್ಲೆಯ ನರಗುಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದಾನೇಶ್ ಗುಜಮಾಗಡಿ, ಸಮಗ್ರ ಸುದ್ದಿ, ಗದಗ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಪತ್ತೆಯಾಗಿದೆ ಹಣ. ಐಟಿ ದಾಳಿಯಾಗ್ತಿದ್ದಂತೆ ಪರಾರಿಯಾದ ನಾರಾಯಣ. ಅಧಿಕಾರಿಗಳು ವಶಪಡಿಸಿಕೊಂಡರು 2 ಕೋಟಿ ನಗದು ದಾಖಲೆಗಳನ್ನು. ಕುಮಾರಸ್ವಾಮಿ ಹಿಂದೆ ಭರವಸೆ ನೀಡಿದ್ರು, ಸುಳ್ಳು ಹೇಳಿದ ಸಿಎಂಗೆ ಹಿಡಿಶಾಪ ಹಾಕಿದ್ರು. ಕಾರಂಜ ಸಂತ್ರಸ್ತರು ಅಹೋರಾತ್ರಿ ಧರಣಿ ನಡೆಸಿದ್ರು. ಬಿಸಿಯೂಟ ಸಿಬ್ಬಂದಿಗೆ ಸಂಬಳ ಕೊಟ್ಟಿಲ್ಲ. ಶಾಲಾ ಮಕ್ಕಳಿಗೆ 3 ದಿನ ಊಟ ಇಲ್ಲ. ಈ ಸ್ಕೂಲ್ ಬಗ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಕೆರೆ ಮಣ್ಣು ತೆಗೆದುಕೊಳ್ಳಲು ಯಾರೂ ಬರ್ತಿಲ್ಲ. ರೈತರ ಬಳಿ ಜೆಸಿಬಿಯವರಿಗೆ ನೀಡಲು ಹಣವಿಲ್ಲ. ಯಾದಗಿರಿ ಅನ್ನದಾತರ ಬಗ್ಗೆ ಸರ್ಕಾರ ತಲೆಕೆಡಿಸಿಕೊಳ್ತಿಲ್ಲ. ಶಾಲೆಯ ಕೆಲಸಗಳಿಗೆ ಮಕ್ಕಳ ಬಳಕೆ. ಈ ಶಾಲೆಯ ಶಿಕ್ಷಕರನ್ನ ಯಾರೂ ಕೇಳ್ತಿಲ್ಲ. ಯಾಕೆ? ರಾಯಚೂರು ಜಿಲ್ಲಾಡಳಿತಕ್ಕೆ ಮಕ್ಕಳು ಬಲಿಯಾಗಬೇಕೆ? ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.